ಸರ್ ಪುಷ್ಪ 2 ಕನ್ನಡದಲ್ಲಿ ನಿಮ್ಮ ಥಿಯೇಟರ್ಲಿ ಹೆಂಗ್ ರನ್ ಆಗ್ತಿದೆ? ಇಂದನೇ ನಾವು ರನ್ ಮಾಡಿರೋದು ಕನ್ನಡನ. ಚೆನ್ನಾಗಿದೆ ಕಲೆಕ್ಷನ್ನು. ನಿನ್ನೆ ಮೊನ್ನೆ ತೆಲುಗು ಹಾಕಿದ್ದು, ತೆಲುಗಲ್ಲೂ ಕಲೆಕ್ಷನ್ ಚೆನ್ನಾಗಿದೆ. ಆದರೆ ಕನ್ನಡದವರು ಬಂದು ಇಲ್ಲಿ ನಮಗೆ ಕನ್ನಡ ಭಾಷೆ ಬೇಕು ಅಂದಿದ್ದಕ್ಕೆ ನಾವು ಇವತ್ತು 2 ಶೋ ಕನ್ನಡ, 2 ಶೋ ತೆಲುಗು ಹಾಕಿದ್ದೀವಿ. ಕಲೆಕ್ಷನ್ ಚೆನ್ನಾಗಿ ಬರ್ತಾ ಇದೆ. ತೆಲುಗು ಭಾಷೆಲಾಗಿದ್ರೆ 2 ದಿನದಿಂದ ಹೆಂಗೆ ಜನ ಬರ್ತಿದ್ರೆ ಹೆಂಗೆ ಕಲೆಕ್ಷನ್ ಆಗ್ತಾ ಇದೆ? ಕನ್ನಡ ಆದ್ರೂ ಜನ ಬರ್ತಾರೆ, ತೆಲುಗು ಆಗಿದ್ರು ಜನ ಬರ್ತಾರೆ. ನಾವಾದರೆ ತೆಲುಗು ಹಾಕಿದ್ದು. ಇಲ್ಲಿ ಮೇಯ್ನು ಸ್ವಲ್ಪ ತೆಲುಗು ಭಾಷೆದು ತೆಲುಗಲ್ಲೇ ಕೇಳ್ತಾರೆ. ಈಗ ಭೈರತಿ ರಣಗಲ್ಲು ಇವಾಗ ಮತ್ತೆ ಬಗೀರ ಕೂಡ ಬಂದಿತ್ತು. ಅದ್ರ 2ಕ್ಕಿಂತ ಚೆನ್ನಾಗಿ ಕಲೆಕ್ಷನ್ ಆಗ್ತಿದೆ 2 ದಿವಸದಲ್ಲಿ. ನಿಮ್ಗೆ ಏನಾದ್ರು ಗೊತ್ತಿದೆ? ಇಲ್ಲ, ಇದು ಜಾಸ್ತಿ ಥಿಯೇಟ್ರಿಗೆ ಹಾಕಿರೋದ್ರಿಂದ ಇದು ಹೆವಿ ಥಿಯೇಟ್ರಿಗೆ ಹಾಕವ್ರೆ. ಯಾವುದೋ ಪುಷ್ಪ 2ನ ಎಲ್ಲ ಭಾಷೆಲೂ ಎಲ್ಲ ಥಿಯೇಟ್ರಲ್ಲೂ ಈಗ ಅದೇ ರನ್ ಮಾಡ್ತಾ ಇರೋದು. ಆದ್ದರಿಂದ ಇವಾಗ ನಮಗೆ ಚೆನ್ನಾಗಿ ಭೈರತಿ ರಣಗಳು ಚೆನ್ನಾಗೈತೆ. ಕಲೆಕ್ಷನ್ ಹೌಸ್ಫುಲ್ ಆಯಿತು. ಶಿವರಾಜ್ ಕುಮಾರ್ ಪಿಕ್ಚರು ಫಸ್ಟ್ 3 ಡೇಸ್ ಎಲ್ಲ ಹೌಸ್ಫುಲ್ ಆಯಿತು, ಚೆನ್ನಾಗಿ ಹೋಗಿದೆ. ಇದನ್ನು ಅಷ್ಟೇ, ಬಗೀರನೂ ಅಷ್ಟೇ. ಬಗೀರನೂ ಫಸ್ಟ್ 3 ಡೇಸು ಫುಲ್ ಆಯ್ತು ಎಲ್ಲ. ಈಗ ತೆಲುಗುಲಿ 2 ದಿವಸ ಹೊಡ್ತು, ಇವತ್ತಿಂದ ಕನ್ನಡ ಆಗ್ತಿದ್ದೀನಿ ಅಂತ ಹೇಳಿದ್ರಿ ನೀವು. ಎಷ್ಟು ಶೋ ನಡೆಸಿ ಈಗಾಗಲೇ ಎಷ್ಟು ಶೋ ಆಗಿದೆ? ಒಂದು ದಿನಕ್ಕೆ 4 ಶೋ. ಒಂದು ದಿನಕ್ಕೆ 4 ಶೋ. ಇವಾಗ ಎಷ್ಟು ಶೋ ಇದೆ? 2ನೇ ಶೋನ ಅಥವಾ 3ನೇ ಶೋ? ಈಗ ಗುರುವಾರ, ಶುಕ್ರವಾರ, ಇವತ್ತು ಶನಿವಾರ ಆಲೇ ನಾವು ಒಂದು 8 ಶೋ ಓಡಿದೆ. 8 ಶೋಯಿಂದ ನಮ್ಮದು ಇಲ್ಲಿ ಒಂದು 9 ಲಕ್ಷ ಕಲೆಕ್ಷನ್ ಆಗಿದೆ. ಅಂದರೆ ಈ ಥಿಯೇಟರ್ನಲ್ಲಿ ತೆಲುಗು ಫಸ್ಟ್ ಡೇ ಎಷ್ಟು ಕಲೆಕ್ಷನ್ ಆಯಿತು ಸರ್? ತೆಲುಗು ನಾವು ಪ್ರೀಮಿಯರ್ ಶೋ ಹಾಕಿದ್ದು, ಅದು 2 ಲ್ಯಾಕ್ ಆಯಿತು. ಒಂದೇ ಶೋ ನೈಟ್ 9:00ವರೆಗೆ, ಅದು 2 ಲಕ್ಷ ಆಯಿತು. ರೇಟು ಜಾಸ್ತಿ ಇತ್ತು, ಜಾಸ್ತಿ ಇತ್ತು. ಎರಡನೇ ದಿನದ್ದು 5 ಲಕ್ಷ ಆಯಿತು. ನಿನ್ನೆ 1.5 ಲಕ್ಷ ಆಯಿತು ಅಷ್ಟೇ. ಅಂದರೆ ಈಗ ಬೇರೆ ಥಿಯೇಟ್ರಲ್ಲಿ ಬೇರೆ ಥಿಯೇಟ್ರಲ್ಲಿ ಜನ ಬರ್ತಿದ್ದಾರೆ. ಎಲ್ಲರೂ ಏನಂತ ಹೇಳ್ತಿದ್ದಾರೆ, ಅಲ್ಲು ಅರ್ಜುನ್ ಅವರು ಬೆಂಗಳೂರಿಗೆ ಬಂದಿಲ್ಲ, ಅದಕ್ಕೋಸ್ಕರ ನಾವು ಸಿನಿಮಾ ನೋಡೋಣ ಅಂತ ಕೆಲವೊಬ್ರು ಹೇಳ್ತಾವ್ರೆ. ಕೆಲವೊಬ್ರು ಇಲ್ಲ, ಸಿನಿಮಾ ಚೆನ್ನಾಗೈತೆ ಆದ್ರೂ ನೋಡ್ತೀವಿ, ಅದು ಕನ್ನಡ ಭಾಷೆಯಲ್ಲಿ ಕೂಡ ನೋಡ್ತೀವಿ. ತುಂಬ ಜನ ತೆಲುಗು ಭಾಷೆ ನೋಡೋಕೆ ಇಷ್ಟಪಡ್ತೀವಿ, ಕನ್ನಡದಲ್ಲಿ ಸಿನಿಮಾ ಓಡ್ತಾ ಇಲ್ಲ ಅಂತ ಒಂದು ಜನ ಒಪಿನಿಯನ್ ಕೊಡ್ತಿದ್ದಾರೆ. ಇಲ್ಲ, ಕನ್ನಡದಲ್ಲಿ ಚೆನ್ನಾಗಿ ಇವಾಗ ಕನ್ನಡ ಭಾಷೆನೇ ಇವಾಗ ಜಾಸ್ತಿ ಆಗ್ತಿರೋದು. ಇವಾಗ ಪ್ರಸನ್ನದಲ್ಲೂ 4 ಶೋ ಅವರು ತೆಲುಗಿ ಹಾಕಿದ್ದು, ನಾವು 4 ಶೋ ತೆಲುಗಿ ಹಾಕಿದ್ದು. 4 ಶೋ ತೆಲುಗೇ ಹಾಕಿದ್ದು. ಈಗ ಕಲೆಕ್ಷನ್ ಎಲ್ಲ ಆಯಿತು ಅಂತ ಹೇಳಿದ್ರು. ಈಗ ಮಾರ್ನಿಂಗ್ ಈಗ 4 ಗಂಟೆ ಶೋನ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಈಗ 3 ಗಂಟೆ 4 ಗಂಟೆ ಇರೋದೆಲ್ಲ ನಾವು ಹಾಕಿಲ್ಲ. ನಾವು ಟೈಮಿಂಗ್ಸ್ ನಾವು ಕರೆಕ್ಟಾಗಿ 6:30ಗೆ ಹಾಕಿದ್ದು, ನಮ್ದೇನು ಪ್ರಾಬ್ಲಮ್ ಆಗಲಿಲ್ಲ. ಈಗ 4 ಗಂಟೆ 3 ಗಂಟೆ ಪ್ರಸನ್ನದಲ್ಲಿ ಇದ್ದಿದ್ದೆಲ್ಲ ಯಾರೋ ಗಲಾಟೆ ಮಾಡಿ ನೈಟೆಲ್ಲ ಶೋ ಓಡಿಸ್ತಾ ಇದ್ದಾರೆ, ಪರಭಾಷೆ ಚಿತ್ರ ಅಂತ ಅಂದ್ಕೊಂಡು ಎಲ್ಲರೂ ಕ್ಯಾನ್ಸಲ್ ಮಾಡಿದ್ದಾರೆ. ಅದರಿಂದ ಇವಾಗ ಯಾವುದು ಈಗ 6:30ಯಿಂದ ರಾತ್ರಿ 10:30ವರೆಗೂ ಅಷ್ಟರೊಳಗೆ ಸ್ಟಾರ್ಟ್ ಮಾಡಬೇಕು ಅಂತ ರೂಲ್ಸ್ ಮಾಡಿದ್ದಾರೆ DC ಅವರು. ಶೋಗಳೆಲ್ಲ ಕ್ಯಾನ್ಸಲ್ ಮಾಡ್ರು, ಮಿಡ್ ನೈಟ್ ಶೋ ಅದು 2 ಅವರ್ಗಿಂತ ಮುಂಚೆ ಕ್ಯಾನ್ಸಲ್ ಮಾಡಾಕಿದ್ರು. ಯಾಕೆ ಈ ಥರ ಕ್ಯಾನ್ಸಲ್ ಮಾಡ್ತಿದ್ರು? ಜನ ಬಂದು ನೋಡಕ್ಕೆ ರೆಡಿ ಇದ್ರು ಕೂಡ ಶೋಗಳನ್ನ ಕ್ಯಾನ್ಸಲ್ ಮಾಡಿದ್ರು. ಅದ್ರ ಬಗ್ಗೆ ಹೇಳ್ತೀರಿ ಸರ್ ನಿಮ್ಮ ಥಿಯೇಟ್ರಲ್ಲಿ? ಅದು ಮೊದಲೇ ರೂಲ್ಸ್ ಮಾಡಬೇಕಾಯ್ತು. ಇದು ಜಿಲ್ಲಾಧಿಕಾರಿಗಳದ್ದು ಇರೋದ್ರಿಂದ ನಾವೇನು ಹೇಳೋಕ್ಕಾಗಲ್ಲ. ಅವ್ರಿಗಿಂತ ನಾವೇನು ದೊಡ್ಡವರಲ್ಲ. ಅವ್ರು ಯಾವ ಥರ ಮಾಡ್ತಾರೋ ಆ ಥರ ನಾವು ನೋಡ್ಕೋಬೇಕು. ಅದರಿಂದ ನಾವೇನು ಹಾಕಿರಲಿಲ್ಲ. ಬೇರೆ ಥಿಯೇಟ್ರ್ ಹಾಕ್ತವ್ರಿಗೆಲ್ಲ ಅದೇನು ದುಡ್ಡು ಮತ್ತೆ ರಿಟರ್ನ್ ಆಯ್ತು ಅಷ್ಟೇ. ಬುಕ್ ಮೈ ಶೋನಲ್ಲಿ ಮಾಡಿರೋದ್ರಿಂದ ಅವ್ರು ಮತ್ತೆ ಅದು ದುಡ್ಡನ್ನ ರಿಟರ್ನ್ ಕೊಟ್ಟಿದ್ದಾರೆ ಅವ್ರಿಗೆ ಅಕೌಂಟ್ಗೆ. ಈಗ ಎಲ್ಲರೂ 6:30ಗೆ ಸ್ಟಾರ್ಟ್ ಮಾಡಿದ್ದು, ಎಲ್ಲ ಚಿತ್ರಮಂದಿರರೂ 6:30ಗೆ ಸ್ಟಾರ್ಟ್ ಆಯಿತು. ಇವಾಗ ಕನ್ನಡ ಭಾಷೆಯಲ್ಲಿ ಜನ ನೋಡ್ತಾವ್ರೀಗ. ಇದೇ ಥರನೇ ಕನ್ನಡದವ್ರು ಬಂದು ಚಲನಚಿತ್ರಗಳು ನೋಡಬೇಕು, ಚಲನಚಿತ್ರ ಮಂದಿರಗಳು ಚೆನ್ನಾಗಿ ಉಳಿಬೇಕು ಅಂತ ಅಂದರೆ ಎಲ್ಲರೂ ಬಂದು ಚಿತ್ರ ನೋಡಬೇಕು. ಸ್ವಲ್ಪ ದಿನದಿಂದ ನಾನು ನಿಮ್ಮ ಥಿಯೇಟ್ರಿಗೆ ಬಂದಿದ್ದೆ, ರೆಡಿ ಮಾಡಿಸ್ತಾ ಇದ್ರು. ಅವಾಗ ತುಂಬಾ ತೀರಾ ಕಡಿಮೆ ಥಿಯೇಟರ್ಗಳು ರನ್ ಆಗಿದೆ, ತುಂಬಾ ಕಷ್ಟ ಆಗಿತ್ತು. ಅದೇ ಅವಾಗ ನಾನೇ ಹೇಳಿದ್ನಲ್ಲ, 10 ಜನ ಬಂದ್ರು ಕೊಡ್ತಾ ಇದೀವಿ ಅಂತ ಹೇಳಿದ್ವಲ್ಲ. ಈಗ ಸುಮಾರು ಒಂದು ತಿಂಗಳ ನಂತರ ಬೈತರಣೆಗಳು ಆಗಿರ್ಬೋದು, ಬಗೀರ ಆಗಿರ್ಬೋದು, ತುಂಬಾ ಸಿನಿಮಾಗಳು ಬರ್ತಾ ಇದೆ. ಇವಾಗ ಹೆಂಗಿದೆ ಸರ್ ನಿಮ್ಮ ಥಿಯೇಟರ್ ರೆಸ್ಪಾನ್ಸ್? ಇವಾಗ ಚೆನ್ನಾಗಿದೆ ಕಲೆಕ್ಷನ್. ಇವಾಗ ಭೈರತಿ ರಣಗಲ್ಲು, ಬೈರಾಗಿ ಎಲ್ಲ ಚೆನ್ನಾಗಿ, ಬಗೀರ ಎಲ್ಲ ಚೆನ್ನಾಗಿ, ಕನ್ನಡ ಚಿತ್ರಗಳೆಲ್ಲ ಚೆನ್ನಾಗಿ ಬರ್ತಾ ಇದೆ. ಕಲೆಕ್ಷನ್ ಬರ್ತಾ ಇದೆ. ಈಗ 2 ವಾರ 3 ವಾರ ಹಾಕಿದ್ದೀವಿ. ಬಗೀರನು 3 ವಾರ ಹಾಕಿದ್ದೀವಿ, ಭೈರತಿ ರಣಗಲ್ಲು 3 ವಾರ ಹಾಕಿದ್ದೀವಿ. ಇವಾಗ ಕಲೆಕ್ಷನ್ ಚೆನ್ನಾಗಿ ಬರ್ತಾ ಇದೆ. ಅದೇ ಥರ ನಾವು ರನ್ ಮಾಡ್ತಾ ಇದ್ದೀವಿ. ಇದೇ ಥರ ಕನ್ನಡ ಚಿತ್ರಗಳು ಜನಗಳು ಬಂದು ನೋಡಿ ಸಹಕರಿಸಿ ಎಲ್ಲರೂ ನೋಡಬೇಕು ಅಂತ ನಾವು ಜನಗಳನ್ನ, ಪ್ರೇಕ್ಷಕರನ್ನ ಕೇಳ್ಕೊತೀವಿ.
ಫಸ್ಟ್ ಆಫ್ ಆಲ್ ಅಪ್ಪು ಫ್ರೆಂಡ್ಸ್ ಆಗಿರ್ಬೋದು ಮತ್ತೆ ಶಿವಣ್ಣನ ಫ್ರೆಂಡ್ಸ್ ಆಗಿರ್ಬೋದು ತುಂಬಾನೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತಾರೆ. ದೊಡ್ಡ ಮನೆ ಹುಡುಗ ಈ ಥಿಯೇಟರ್ ತುಂಬಾನೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡಿ ತುಂಬಾನೇ ಜನ ಬಂದು ಈ ಥಿಯೇಟರ್ ಬಗ್ಗೆ ಇದು ಈಗ ಮೊನ್ನೆನೂ ಶಿವರಾಜ್ ಕುಮಾರ್ ಪಿಕ್ಚರ್ಗೂ ಈಗ 36 ಹಾಕಿದ್ರು. ಒಂದು ಕಟೌಟ್ರು 40 ಅಡಿ ಕಟೌಟ್ರ್ ಹಾಕಿ 36 ಹಾಕಿ ಪಟಾಕಿಗಳೆಲ್ಲ ಹೊಡೆದು ಭಾನುವಾರ ಮತ್ತೆ ಇದು ಆಮೇಲೆ ಎಲ್ಲರಿಗೂ ಸ್ವೀಟ್ ಕೊಡೋದು ಎಲ್ಲ ಮಾಡಿದ್ರು ಹುಡುಗರುಗಳು. ಶಿವರಾಜ್ ಕುಮಾರ್ ಭಕ್ತಿ ಫ್ಯಾಮಿಲಿ ಬಂದಿದ್ರ ಅಂತ ಇಲ್ಲಿ ಯಾರು ಬಂದಿಲ್ಲ. ಈಗ ಆಗ್ಲೇ ಮೊದಲು ಬಂದಿದ್ದು, ಈಗ ಯಾರು ಬಂದಿಲ್ಲ. ಈಗ ಪುಷ್ಪ ರಿಲೀಸ್ ಆಗಿದೆ ಇವತ್ತು. ಕೊನೆಯದಾಗಿ ನೀವು ಅನ್ಕೊಂಡಿದ್ದ ಮಟ್ಟಿಗೆ ಕಲೆಕ್ಷನ್ ಆಗಿದೆ ನಿಮ್ಮ ಥಿಯೇಟರ್? ಇಲ್ಲ ಅಂದ್ರೆ ಇದು ಜಾಸ್ತಿ ಥಿಯೇಟರ್ಗೆ ಹಾಕಿರೋದ್ರಿಂದ ನಾವು ಅನ್ಕೊಂಡಿರೋ ಕಲೆಕ್ಷನ್ ಬಂದಿಲ್ಲ. ಯಾಕೆಂದ್ರೆ ಅಲ್ಲು ಅರ್ಜುನ್ದಾಗ್ಲಿ ಇವಂದಾಗ್ಲಿ ತೆಲುಗು ಆಕ್ಟರ್ಗಳು ಇನ್ನು ಯಾರು ಇವರು ತೆಲುಗಲ್ಲಿ ಪ್ರಭಾಸ್ದಾಗ್ಲಿ ಮತ್ತು ಅಲ್ಲು ಅರ್ಜುನ್ದಾಗಲಿ ಆಮೇಲೆ ರಾಮ್ ಚರಣದಾಗಲಿ ಅಥವಾ ಜೂನಿಯರ್ NTRದಾಗಲಿ ಮಹೇಶ್ ಬಾಬುದಾಗಲಿ ಅವು ಎಲ್ಲ ಪಿಕ್ಚರ್ಗಳು ನಮ್ಮ ಥಿಯೇಟ್ರಲ್ಲಿ ಒಂದು ವಾರ ಹೌಸ್ಫುಲ್ ಆಗ್ತವೆ. ತಮಿಳ್ ವಿಜಯ್ದಾಗಲಿ ಅವ್ರದ್ದೆಲ್ಲ ಪಿಕ್ಚರ್ಗಳು ನಮ್ಮದು 3 days ಆದ್ರೂ ಹೌಸ್ಫುಲ್ ಆಗೇ ಆಯ್ತದೆ. ಅದು ಲೆಕ್ಕ ಹಾಕೊಂಡ್ರೆ ನಾವೀಗ ಅಲ್ಲು ಅರ್ಜುನ್ದು ಬೇರೆ ಹಾಕಿದಾಗ 3 ದಿನನೂ ಹೌಸ್ಫುಲ್ ಆಗೋದು. ಆದರೆ ಈಗ ಜಾಸ್ತಿ ಹೆವಿ ಥಿಯೇಟ್ರ್ ಕೊಟ್ಟವ್ರು, ಇವಾಗ ಚಿತ್ರಮಂದಿರಗಳಿಗೆ ಜಾಸ್ತಿ ಕೊಟ್ಟವ್ರೆ ಈ ಸಿನಿಮಾನ ಎಲ್ಲ ಭಾಷೆನೂ. ಅದರಿಂದ ಇವಾಗ ನಮಗೆ ಇವಾಗ ಹೌಸ್ಫುಲ್ ಆಗಿಲ್ಲ. ಸರ್, ಈಗ ಮಿಡ್ ನೈಟ್ ಶೋ ನಿಮ್ಮ ಪ್ರಕಾರ ನಿಮ್ಮ ಥಿಯೇಟರ್ ಮಿಡ್ ನೈಟ್ ಶೋ ಏನಾದ್ರು ಪ್ರೀಮಿಯರ್ ಶೋ ಥರ ಇಕ್ಕಿದ್ರೆ ಜನ ಕಲೆಕ್ಷನ್ ಆಗ್ತೈತೆ ಇನ್ನು ನೀವು ಅನ್ಕೊಂಡಿದ್ದ ಮಟ್ಟಿಗೆ? ಆಗ್ತಾಯ್ತು. ಅದು ನಾವು ಹಾಕಿಲ್ಲ, ಆದರೆ ಈಗ ನಾವು ಹಾಕ್ಲಿಲ್ಲ ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ವಿಜಯ್ದು ಹಾಕಿದ 4 ಗಂಟೆಗೆ ಅದು ಹೌಸ್ಫುಲ್ ಆಗಿತ್ತು ಬೆಳಿಗ್ಗೆ. ಈಗ ಹಾಕಿಲ್ಲ ನಾವು. ಸರ್, ಈಗ ಈ ಕಲೆಕ್ಷನ್ ನೋಡ್ತಾ ಇದ್ರೆ ಭೈರತಿ ರಣೆಗಳ ಕಲೆಕ್ಷನ್ ಜಾಸ್ತಿ ಇತ್ತು ಈಗ? ಇಲ್ಲ, ಭೈರತಿ ರಣೆಗಲ್ 8 ಶೋ ಹೌಸ್ಫುಲ್ ಆಗಿತ್ತು 3 daysಗೆ. ಇದು ಹೌಸ್ಫುಲ್ ಆಗಿಲ್ಲ. ಕಲೆಕ್ಷನ್ ಚೆನ್ನಾಗಿದೆ ಆದರೆ ಹೌಸ್ಫುಲ್ ಆಗಿಲ್ಲ. ಅಂದ್ರೆ ಈಗ ತೆಲುಗು ಆಡಿಯನ್ಸು ನೀವು 2 ದಿವಸದಿಂದ ಬರ್ತಾ ಇರೋರು ಈಗ ಅಂದ್ರೆ ಫುಲ್ ಹೌಸ್ಫುಲ್ ಆಗಿ ಬರ್ತಾ ಇತ್ತು ಅಥವಾ ತೆಲುಗು ಆಡಿಯನ್ಸು ಸ್ವಲ್ಪ ಕಡಿಮೆ ಮೀಡಿಯಂ ಆಗಿ ಬರ್ತಾ ಇದ್ದಾರೆ? ಮೀಡಿಯಮ್ ಆಗೇ ಬರ್ತಾ ಇದ್ದಾರೆ. 2 ದಿವಸದಿಂದ ತೆಲುಗು ಆಡಿಯನ್ಸು ಬರ್ತಾರೆ. ಅಂದರೆ ಈಗ ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು. ಈಗ ನಮ್ಮದು ಹತ್ರದಲ್ಲಿ ಯಾವ ಥಿಯೇಟ್ರು ಹಾಕಿರಲಿಲ್ಲ ಅಂದರೆ ನಮ್ಮದು ಕಂಟಿನ್ಯೂ ಫುಲ್ ಆಗೋದು. ಹತ್ರ ಈಗ ನೋಡಿ, ಇಲ್ಲಿಂದ ನಾವು ವೀರಭದ್ರೇಶ್ವರದಲ್ಲಿ ಹಾಕಿದ್ದೀವಿ, ವಿಕ್ಟ್ರಿಲಿ ಹಾಕಿದ್ದೀವಿ. ವಿಕ್ಟ್ರಿ 1 ಕಿಲೋಮೀಟ್ರು, ಅಲ್ಲಿಂದ ವೀರೇಶ್ 2 ಕಿಲೋಮೀಟ್ರು, ಅಲ್ಲಿಂದ ಪ್ರಸನ್ನ 1 ಕಿಲೋಮೀಟ್ರೂ ಆಗಲ್ಲ, ಅಲ್ಲೇ ಪಕ್ಕದಲ್ಲಿ ಇದೆ. ಅಲ್ಲಿಂದ ಅಂಜನ್ನು ಪಕ್ಕದಲ್ಲಿ ಇದೆ, ಅಲ್ಲಿಂದ ನವರಂಗ್ ಪಕ್ಕದಲ್ಲಿ ಇದೆ. ನಮ್ಮ ಥಿಯೇಟ್ರ್ ಪಕ್ಕದ ಅದು 2 ಕಿಲೋಮೀಟರ್ಸೇ. ಇವೆಲ್ಲ ಹಾಕಿರೋದ್ರಿಂದ ನಮಗೆ ಕಲೆಕ್ಷನ್ನು ಡೆಲ್ಲಿ ಇದೆ ಅಷ್ಟೇ. ಇಲ್ಲ ಅಂದರೆ ನಾವು ಯಾವ್ದಾರು 1-2 ಥಿಯೇಟ್ರ್ ಸ್ಟಾಪ್ ಮಾಡಿದ್ರು ನಮ್ಮದು ಕಂಟಿನ್ಯೂ ಹೌಸ್ಫುಲ್ ಆಗಿರೋದು. ಮ್ಯಾಕ್ಸ್ ರಿಲೀಸ್ ಆಗ್ತಿದೆ ಸುದೀಪ್ ಅವ್ರದ್ದು. ಮ್ಯಾಕ್ಸ್ ಆದ್ಮೇಲೆ ಉಪೇಂದ್ರ ಅವ್ರದ್ದು UA ಹಾಕಿದೀವಿ. ಅದೇ ನೋಡೋಣ. ನಿಮ್ಮ ಥಿಯೇಟರ್ ಜನ ನಿಲ್ಲಿಸ್ತಾ ಇದ್ರೆ ನಿಮ್ಮ ಥಿಯೇಟರ್ UA ಜಾಸ್ತಿ ಇದೆ, ಮ್ಯಾಕ್ಸಿಗೆ ಜಾಸ್ತಿ ಜನ ಇದು ಮಾಡ್ತಿದ್ದಾರೆ. ಕನ್ನಡ ಸಿನಿಮಾಗಳೆಲ್ಲ ನೋಡ್ತಾರೆ ಜನಗಳು. ಆದರೆ ಪಿಕ್ಚರ್ ಒಪಿನಿಯನ್ ಮೇಲೆ ಆಮೇಲೆ ಡಿಸೈಡ್ ಆಗೋದು. ಮಸ್ತು ಯಾವುದೇ ಪಿಕ್ಚರ್ ಹಾಕ್ಲಿ 1 ವಾರ ಸ್ಟಾರ್ಗಳ ಪಿಕ್ಚರು 1 ವಾರ ಕಲೆಕ್ಷನ್ ಬಂದೇ ಬರುತ್ತೆ. ಸೆಕೆಂಡ್ ವೀಕಿಂದ ಬರಬೇಕು ಅಂದರೆ ಕಲೆಕ್ಷನು ಪಿಕ್ಚರ್ ಒಪಿನಿಯನ್ ಚೆನ್ನಾಗಿರಬೇಕು. ಈಗ ಭೈರತಿ ರಣಗಳು ಪಿಕ್ಚರ್ ಚೆನ್ನಾಗಿದೆ ಅಂತ ಒಪಿನಿಯನ್ ಬಂದ್ರಿಂದ 2nd ವೀಕು 3rd ವೀಕು ಹೋಗಿದ್ದು ಕಲೆಕ್ಷನು. ನೀವು ಯಾವುದೇ ಚಲನಚಿತ್ರಗಳಾಗಲಿ ಒಪಿನಿಯನ್ ಬರಬೇಕು. ಪಿಕ್ಚರ್ ಚೆನ್ನಾಗಿದೆ ಜನಗಳ ಬಾಯಿನಲ್ಲಿ ಬಂತು ಅಂದರೆ ಅವ್ರು ಒಬ್ರಿಗೊಬ್ರು ಹಿಂಗೆ ಪಬ್ಲಿಕ್ ಆಗಿ ಅದು ಆ ಜನಗ ಈಗ ಇವತ್ತು 100 ಜನ ಬಂದಿದ್ರು, ನಾಳೆ 200 ಜನ ಆಯ್ತಾರೆ, ನಾಳೆ 200 ಜನ ಬಂದಿರೋ ನಾಡ್ದು 300 ಜನ ಆಯ್ತಾರೆ ಒಂದು ಶೋಗೆ. ಆಮೇಲೆ ಹೌಸ್ಫುಲ್ ಆಯ್ತಾ ಬರ್ತದೆ. ಈಗ ಮೊದಲು ಕಾಂತಾರ ನಾವು ಪಿಕ್ಚರು ಹಾಕಿದಾಗ ಫಸ್ಟ್ ಡೇ ಕಲೆಕ್ಷನೇ ಇಲ್ಲ, ಏನು ಹಿಂಗಾಯ್ತದಲ್ಲ ಅಂತ ಕೇಳಿದ್ರೆ ಆಮೇಲೆ 3 days ಆದಮೇಲೆ ಕಂಟಿನ್ಯೂ ಫುಲ್ಲು 10 weeks ಹೋಯ್ತು. 10 ವಾರ ಆಗ್ತಾ ಕಾಂತಾರ 10 week ಹೋಯ್ತು, 10 ವಾರ. ತೆಲುಗಲ್ಲಿ ಸಂಧ್ಯಾ ಥಿಯೇಟರ್ ಅಲ್ಲಿ ಅಲ್ಲು ಅರ್ಜುನ್ ಅವರು ಭೇಟಿ ಕೊಟ್ಟು ಮಾಡಿದ್ರು. ಆಗ ಒಂದು ಮಹಿಳೆ ಸತ್ತೋಗಿದ್ರು, ಅವ್ರ ಮಗ ಕೂಡ ಸತ್ತೋಗಿದ್ದಾರೆ. ತೆಲುಗಲ್ಲಿ ಅಲ್ಲ, ಆಂಧ್ರದಲ್ಲಿ ಅದು. ಸೊ ನಮ್ಮ ಏನಕ್ಕೆ ಅಲ್ಲು ಅರ್ಜುನ್ ಅವ್ರ ಮಗ ಇಷ್ಟು ರಶ್ ಆದ್ರೂ ಕೂಡ ಒಂದು ಸಿನಿಮಾ ಅಲ್ಲು ಅರ್ಜುನ್ ಬಂದಿಲ್ಲ. ಜನ ಪಿಕ್ಚರ್ ನೋಡಕ್ ಬಂದಾರನೆ. ಅಲ್ಲು ಅರ್ಜುನ್ ಎಲ್ಲೂ ಬಂದಿಲ್ಲ. ಹೌದಾ? ಮತ್ತೆ ಪೇಪರಲ್ಲಿ ಆ ಥರ ಏನು ಹಾಕಿರ್ಲಿಲ್ವಲ್ಲ. ಅದೇ ಅಲ್ಲಿ ಏನು ಅಂತ ಇಲ್ಲೂ ನಮಗೆ ಪುನೀತ್ ಬರ್ತಾವನೆ ಅಂದರೆ ಇಲ್ಲೂ ನುಗ್ಲಾಗುತ್ತೆ. ಅದನ್ನೇ ಜನಗಳು ಪಿಕ್ಚರ್ ನೋಡಬೇಕು. ಈ ಥರ ಇದ್ರ ಮೇಲೆ ನೋಡಬಾರ್ದು, ರಶ್ ಮೇಲೆ ನೋಡಬಾರ್ದು. ಇನ್ನು ಒಂದಿನ ಲೇಟಾಗಿ ನೋಡಿದ್ರೆ ಏನಾಗುತ್ತೆ? ಅವ್ರ ಮಕ್ಳಿಗೆ ಯಾರ್ದ ಈಗ ಅವ್ರನ್ನೇ ನೆಪ್ಕೊಂಡಿರ್ತಾರೆ. ಈಗ ಈ ಥರ ಗಲಾಟೆಲ್ ಸತ್ರೆ ಅವ್ರ ಮಕ್ಳುಗಳು ಅವ್ರ ಕುಟುಂಬದವ್ರು ನೋಡ್ಕೊಳ್ಳೋರು ಯಾರು?
ಈಗ ಇವತ್ತು ಕೊಡ್ಬೋದು ಸರ್ಕಾರದವರು 5 ಲಕ್ಷ ಕೊಟ್ಬಿಡ್ತಾರೆ. 5 ಲಕ್ಷದಲ್ಲಿ ಜೀವನ ಮಾಡೋಕ್ಕಾಗತ್ತಾ? ಸಾಯೋವರೆಗೂ ಕೊನೆವರೆಗೂ ಅವ್ರು ನೋಡ್ಕೊಳಕ್ಕಾಗಲ್ಲ. ಅವ್ರದೇ 108 ಇದೇ ಪಿಕ್ಚರ್ಗಳು ನೋಡೋದು, ಆ ಕಡೆ ಅವ್ರ ಸಂಸಾರಗಳು ನೋಡ್ಕೊಳಕ್ಕಾಗಲ್ಲ. ಆದ್ರಿಂದ ಇವಾಗ ಏನು ಗೊತ್ತಾ, ಜನಗಳು ಆ ಥರ ಮುಗಿಲ್ ಬೀಳಬಾರ್ದು. ಒಂದಿನ ಲೇಟಾಗಿ ನೋಡಬೇಕು ಪಿಕ್ಚರ್ ಚಲನಚಿತ್ರಗಳನ್ನ. ಈ ಥರ ರಶ್ ಇದ್ದಾಗ ಒಂದಿನ ಲೇಟಾಗಿ ನೋಡಿದ್ರೆ ಏನಾಯ್ತದೆ? ಅದೇ ಸಿನಿಮಾ ತಾನೇ ನಾವು ನೋಡೋದು. ಫಸ್ಟ್ ಡೇನೇ ನೋಡಬಾರ್ದು ಅಂತ ಮುಗಿಲ್ ಬೀಳಬಾರ್ದು. ಇದು ರಶ್ ಇತ್ತಾ, ಇರಪ್ಪ ಇವತ್ತೇನು ಬೇಡ, ನಾಳೆ ನೋಡೋಣ ಸಿನಿಮಾ, ನಾಳೆ ನೋಡೋಣ ಅಂತ ಬರಬೇಕು. ಆ ಥರ ಜನಗಳು ಮನವರಿಕೆ ಮಾಡ್ಕೋಬೇಕು ಎಲ್ಲರೂ. ಈ ಥರ ನಾವು ಇವತ್ತೇ ನೋಡಬೇಕು ಅಂತ ನೋಡೋರೇ ಜಾಸ್ತಿ. ಅದರಿಂದ ಕಾಲು ತೊಳ್ತಿಗೆ ಬೀಳ್ತಾರೆ, ಒಬ್ಬರಲ್ಲ ಒಬ್ರು ಸಾಯ್ತಾರೆ. ಅವ್ರಿಗೇನು ಗೊತ್ತಿಲ್ಲ, ಸಡನ್ನಾಗಿ ಅವ್ರ ದುರ್ಬಲ, ಅವರ ಜೀವನ ಮುಂದೆ ಹೊಂಟ ನಾವು ಸೇಫ್ಟ್ ಆಗಬೇಕು. ಬೇರೆಯವ್ರು ಹೆಂಗರೂ ಸತ್ತರೂ ಪರವಾಗಿಲ್ಲ. ಆ ಥರ ಮಾಡ್ತಾರೆ ಜನಗಳು. ಅವರು ಒಬ್ಬ ಇದೇ ತಾನೆ, ಇವ್ರ ಥರನೇ ತಾನೆ. ಇವಾಗ ಅವ್ರು ತುಳಿದ್ರು, ಅವ್ರಿಗೆ ಯಾರೂ ಬರಲಿಲ್ಲ, ತುಳಿದ್ಬಿಟ್ಟು ಹೋದ್ರು, ಅವ್ರು ಸತ್ತೋದ್ರು. ಅವ್ರ ಜೀವನ ಅವ್ರ ಮನೆ ಅವ್ರು ನೋಡ್ಕೊಳ್ಳೋರೆ ಅವ್ರ ಮುಂದೆ. ಅದರಿಂದ ಈ ಥರ ರಶ್ ಇದ್ದಾಗ ಜನಗಳು ಬರೋಕ್ಕೆ ಹೋಗ್ಬಾರ್ದು. ನಿಮ್ಮ ಥಿಯೇಟರ್ ಎಲ್ಲಿ ಬರುತ್ತೆ? ನಾವು ಇಲ್ಲಿ ಇದು ವೀರಭದ್ರೇಶ್ವರ ಚಿತ್ರಮಂದಿರ, ಕಮಲಾನಗರ, ಬಸವೇಶ್ವರ ನಗರ ನಿಯರು 1 ಕಿಲೋಮೀಟರ್ ಒಳಗಡೆ ಇದೆ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.